ಹಾಯ್ ಫ್ರೆಂಡ್ಸ್, ಮಸ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬೆಂಗಳೂರಿನ ಹೆಮ್ಮೆ ರವೆ ಇಡ್ಲಿಯ ಸೃಷ್ಟಿಕರ್ತ ಕಂಪನಿ, ಒಂದು ಶತಮಾನ ಇತಿಹಾಸ ಇರೋ MTR ಪ್ರಾಡಕ್ಟ್ಗಳ ಹಿಂದೆ ITC ಪ್ರಾಡಕ್ಟ್ ಅನ್ನು ಸೀಲ್ ಬೀಳೋ ಸಂದರ್ಭ ಬರ್ತಾ ಇದೆ. ಒಂದು ಕಾಲದಲ್ಲಿ ಉಡುಪಿಯಿಂದ ವಲಸೆ ಬಂದ ಅಣ್ಣ ತಮ್ಮಂದಿರು ಜೀವನಕ್ಕೆ ಅಂತ ಸಣ್ಣದಾಗಿ ಶುರು ಮಾಡಿದ ಕ್ಯಾಂಟೀನ್ ತರದ ಹೋಟೆಲ್ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದು ಇವತ್ತು ಬರೋಬ್ಬರಿ 12,000 ಕೋಟಿ ರೂಪಾಯಿಗೆ ಮಾರಾಟ ಆಗ್ತಾ ಇದೆ. 2007ರಲ್ಲಿ ಕೇವಲ 350 ಕೋಟಿ ರೂಪಾಯಿಗೆ MTR ಖರೀದಿ ಮಾಡಿದ್ದ ಕಂಪನಿ ಇವತ್ತು ಬರೋಬ್ಬರಿ 30 ಪಟ್ಟು ಲಾಭದಲ್ಲಿ ITCಗೆ ಮಾರ್ತಾ ಇದೆ. ಹಾಗಿದ್ರೆ MTR ಇತಿಹಾಸ ಏನು? ಬೆಂಗಳೂರಿನ ಲಾಲ್ಬಾಗ್ ಬಳಿ ಒಂದೇ ಒಂದು ಹೋಟೆಲ್ನಿಂದ ಶುರುವಾದ ಬಿಸ್ನೆಸ್ 10 ರಾಷ್ಟ್ರಗಳಿಗೆ ವ್ಯಾಪಿಸುವಷ್ಟು ದೊಡ್ಡದಾಗಿ ಬೆಳೆದಿದ್ದು ಹೇಗೆ? ಎರಡನೇ ಮಹಾಯುದ್ಧಕ್ಕೂ MTRಗೂ ಏನು ಸಂಬಂಧ? ಯಾಕೆ ಈಗ ಕಂಪನಿ ಮತ್ತೆ ಸೇಲ್ ಆಗ್ತಾ ಇದೆ? ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ITC ತೆಕ್ಕೆಗೆ MTR. ಸ್ನೇಹಿತರೆ, ಬೆಂಗಳೂರಿನ MTR ಫುಡ್ಸ್ ಅಥವಾ ಮಾವಳ್ಳಿ ಟಿಫಿನ್ ರೂಮ್ ಫುಡ್ಸ್ ಕಂಪನಿಯನ್ನ ದೇಶದ ಟಾಪ್ FMCG ಕಂಪನಿಗಳಲ್ಲಿ ಒಂದಾದ ITC ಲಿಮಿಟೆಡ್ ಖರೀದಿ ಮಾಡ್ತಾ ಇದೆ. ಬರೋಬ್ಬರಿ $1.4 ಬಿಲಿಯನ್ ಅಥವಾ 12,000 ಕೋಟಿ ರೂಪಾಯಿಗೆ MTR ಹಾಗೂ ಈಸ್ಟರ್ನ್ ಫುಡ್ಸ್ ಕಂಪನಿಗಳನ್ನು ITC ಖರೀದಿ ಮಾಡ್ತಿರೋ ರಿಪೋರ್ಟ್ಸ್ ಬಂದಿದೆ. 2007ರಲ್ಲಿ MTR ಕೇವಲ $80 ಮಿಲಿಯನ್ ಅಥವಾ 353 ಕೋಟಿ ರೂಪಾಯಿಗೆ ನಾರ್ವೆ ಮೂಲದ ಆರ್ಕ್ಲಾ ಗ್ರೂಪ್ಸ್ಗೆ ಸೇಲ್ ಆಗಿತ್ತು. ಅದೇ ಆರ್ಕ್ಲಾ ಗ್ರೂಪ್ಸ್ ಇವತ್ತು ಆ ಹಣದ ಆಲ್ಮೋಸ್ಟ್ 30 ಪಟ್ಟು ವ್ಯಾಲ್ಯೂಗೆ MTR ಹಾಗೂ ಈಸ್ಟರ್ನ್ ಕಂಪನಿಗಳನ್ನು ITCಗೆ ಮಾರ್ತಾ ಇದೆ ಅಂತ ಈ ರಿಪೋರ್ಟ್ಸ್ ಹೇಳ್ತಾ ಇವೆ. ITC MTR ಮೇಲೆ ಯಾಕೆ ಕಣ್ಣು ಹಾಕಿದೆ ಅಂತ ನಾವು ಮುಂದಕ್ಕೆ ನೋಡ್ತಾ ಹೋಗೋಣ. ಆದರೆ ಒಂದು ಟೈಮ್ನಲ್ಲಿ ಚಿನ್ನ ಬೆಳ್ಳಿ ಪಾತ್ರೆಗಳಲ್ಲಿ ಫುಡ್ ಸರ್ವ್ ಮಾಡ್ತಾ ಇದ್ದ ಮಾವಳ್ಳಿ ಟಿಫಿನ್ ರೂಮ್ ಪರಂಪರೆ ಏನದರ ಪರಂಪರೆ? ಈ ಬ್ರ್ಯಾಂಡ್ ಬೆಂಗಳೂರಿನ ಐಕಾನಿಕ್ ಬ್ರ್ಯಾಂಡ್ ಆಗಿದೆ ಹೇಗೆ ಅಂತ ಮೊದಲು ನಾವು ತಿಳ್ಕೊಂಡ್ಬಿಡೋಣ. 80ರ ದಶಕದಲ್ಲೇ ಪ್ಯಾಕೇಜ್ಡ್ ಫುಡ್ ಟ್ರೆಂಡ್. ಇತ್ತೀಚೆಗಷ್ಟೇ KMFನ ನಂದಿನಿ ಇಡ್ಲಿ ದೋಸೆ ಹಿಟ್ಟು ಲಾಂಚ್ ಆಯಿತು. ಅದು ಪಾಪ್ಯುಲರ್ ಕೂಡ ಆಯಿತು. ಆದರೆ ಇಂದಿಗೆ 49 ವರ್ಷಗಳ ಹಿಂದೆನೆ 1976ರಲ್ಲಿ MTR ಈ ಪ್ರಯೋಗ ಮಾಡಿ ಆಗಿತ್ತು. ಜನಸಾಮಾನ್ಯರ ಕ್ಯಾಂಟೀನ್ ಆಗಿ ಶುರುವಾದ ಸಂಸ್ಥೆ ಲಾಸ್ ಮಾಡಿಕೊಂಡು ಪರ್ಮನೆಂಟ್ ಆಗಿ ಬೀಗ ಹಾಕೋ ಟೈಮ್ ಬಂದಾಗ ಬೇರೆ ದಾರಿ ಇಲ್ಲದೆ ಹೋಟೆಲ್ ಪಕ್ಕದಲ್ಲಿ ಸಣ್ಣ ಅಂಗಡಿ ಓಪನ್ ಮಾಡಿ ಇಡ್ಲಿ ದೋಸೆ ಹಿಟ್ಟು ಮಾರೋ ಪರಿಸ್ಥಿತಿ ಬಂದಿತ್ತು. ಅವುಗಳ ಜೊತೆಗೆ ಸಾಂಬಾರ್ ಹಾಗೂ ರಸಂ ಪೌಡರ್ ಮಸಾಲ ಮಿಕ್ಸರ್ ಪ್ಯಾಕ್ ಎಲ್ಲ ಮಾಡಿ ಮಾರಬೇಕಾಯಿತು. ಆದರೆ ಆ ರೀತಿ ಆಕಸ್ಮಿಕವಾಗಿ ಶುರುವಾದ ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ ಇವತ್ತು 1000 ಕೋಟಿ ರೂಪಾಯಿ ಮೌಲ್ಯದ ಬಿಸ್ನೆಸ್ ಆಗಿ ಬೆಳೆದು ನಿಂತಿದೆ. ಹಾಗಿದ್ರೆ MTRಗೆ ಆ ಸ್ಥಿತಿ ಅವತ್ತು ಬಂದಿದ್ದಾದ್ರೂ ಯಾಕೆ? ಭಾರತದಂತಹ ರಾಷ್ಟ್ರದಲ್ಲಿ 80ರ ದಶಕದಲ್ಲಿ ಪ್ಯಾಕೇಜ್ ಫುಡ್ ಪರಿಚಯ ಮಾಡಿದ್ದಾದ್ರೂ ಯಾಕೆ? ಇದನ್ನ ತಿಳ್ಕೊಳ್ಳೋಕೆ 100 ವರ್ಷ ನಾವು ಹಿಂದಕ್ಕೆ ಹೋಗಬೇಕಾಗತ್ತೆ. ಉಡುಪಿಯಿಂದ ಬೆಂಗಳೂರಿಗೆ 1920ರ ದಶಕದಲ್ಲಿ ಪರಮೇಶ್ವರ್ ಮಯ್ಯ, ಗಣಪಯ್ಯ ಮಯ್ಯ ಹಾಗೂ ಯಜ್ಞ ನಾರಾಯಣ ಮಯ್ಯ ಅನ್ನೋ ಮೂವರು ಮಯ್ಯ ಬ್ರದರ್ಸ್ ಉಡುಪಿಯಿಂದ ಬೆಂಗಳೂರಿಗೆ ವಲಸೆ ಬಂದರು. ಮೂವರು ಅಡುಗೆ ಎಕ್ಸ್ಪರ್ಟ್ಸ್. ಆರಂಭದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಅಡುಗೆ ಮಾಡ್ಕೊಂಡಿದ್ರು. ಈ ಪೈಕಿ ಪರಮೇಶ್ವರ ಮಯ್ಯ ತಮಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿ ಸಪೋರ್ಟ್ ಪಡ್ಕೊಂಡು ಸಹೋದರ ಗಣಪಯ್ಯ ಮಯ್ಯ ಜೊತೆ ಸೇರಿ ಬ್ರಾಹ್ಮಿನ್ ಕಾಫಿ ಹೌಸ್ ಅನ್ನೋ ಹೋಟೆಲ್ ಶುರು ಮಾಡಿದ್ರು. ಅಲ್ಲಿ ಕಾಫಿ ಇಡ್ಲಿ ಅಷ್ಟೇ ಸಿಗ್ತಾ ಇತ್ತು. ಆದರೆ ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ದೇಶದಲ್ಲಿ ಅಕ್ಕಿ ಕೊರತೆಯಾಗಿ ಇಡ್ಲಿಗೆ ಅಕ್ಕಿ ಸಿಗ್ತಾ ಇರಲಿಲ್ಲ. ಆಗಲೇ ಈ ಮಯ್ಯ ಬ್ರದರ್ಸ್ ರವೆ ಇಡ್ಲಿಗೆ ಹೋದರು. ದುರದೃಷ್ಟವಶಾತ್ ಪರಮೇಶ್ವರ ಮಯ್ಯ ತೀರ್ಕೊಂಡ್ರು. ಆಗ ಇನ್ನೊಬ್ಬ ಸಹೋದರ ಯಜ್ಞ ನಾರಾಯಣ ಮಯ್ಯ ಈ ಕ್ಯಾಂಟೀನ್ ನಡೆಸೋಕೆ ಕೈ ಜೋಡಿಸಿದ್ರು. 1950ರ ದಶಕದಲ್ಲಿ ಇವರು ಯುರೋಪ್ಗೆ ಹೋಗಿ ಅಲ್ಲಿನ ರೆಸ್ಟೋರೆಂಟ್ಗಳ ಕ್ವಾಲಿಟಿ ಸ್ಟ್ಯಾಂಡರ್ಡ್, ಹೈಜೀನ್ ಸ್ಟ್ಯಾಂಡರ್ಡ್ಸ್, ಫುಡ್ ಬಿಸ್ನೆಸ್ ಹೇಗೆ ಮಾಡ್ತಾರೆ ಅಂತೆಲ್ಲ ಯುರೋಪ್ನಿಂದ ಕಲ್ತ್ಕೊಂಡ್ಬಂದ್ರು. ಸೊ ಆ ಟೈಮ್ನಲ್ಲಿ ಕಾಫಿ ಹೌಸ್ನಲ್ಲಿ ಪಾತ್ರೆಗಳ ಸ್ಟೆರಿಲೈಸೇಷನ್ ಅಂದರೆ ಸ್ಟೀಮ್ ಮಷಿನ್ ಬಳಸಿ ಕ್ಲೀನಿಂಗ್ ಮಾಡೋ ಸಿಸ್ಟಮ್ ತರಲಾಗಿತ್ತು. ಇದು MTR ರೆಸ್ಟೋರೆಂಟ್ಗಳಲ್ಲಿ ಈಗಲೂ ಇದೆ. ಇನ್ನು ಒಂದಷ್ಟು ವರ್ಷಗಳ ಕಾಲ ಚಿನ್ನ ಬೆಳ್ಳಿ ಪಾತ್ರೆಗಳಲ್ಲೂ ಈ ರೆಸ್ಟೋರೆಂಟ್ ಆಹಾರವನ್ನು ಸರ್ವ್ ಮಾಡ್ತಾ ಇತ್ತು. ಚಿನ್ನ ಬೆಳ್ಳಿಯ ಕಟ್ಲರಿ ಸೆಟ್ ಇರ್ತಾ ಇದ್ವು. ಆಮೇಲೆ 60ರ ದಶಕ ಬಂದಾಗ ಬ್ರಾಹ್ಮಿನ್ ಕಾಫಿ ಹೌಸ್ ಅನ್ನೋ ಹೆಸರು ಬೇಡ, ಜಾತಿ ಹೆಸರು ಏನಕ್ಕೆ, ಇದು ಎಲ್ಲರ ರೆಸ್ಟೋರೆಂಟ್ ಆಗಲಿ ಅಂತ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯ ಮಾವಳ್ಳಿ ಅನ್ನೋ ಕಡೆ ಮಾವಳ್ಳಿ ಟಿಫಿನ್ ರೂಮ್ ಹೆಸರಲ್ಲಿ ದೊಡ್ಡದಾಗಿ ಒಂದು ಬ್ರ್ಯಾಂಡ್ನ ಜನ್ಮ ಆಯಿತು. MTR ಹುಟ್ಕೊಳ್ತು. ಈಗಲೂ ಇದು ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡೋರ ಹಾಟ್ಸ್ಪಾಟ್. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 ಸೈನ್ಸ್ ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್,
ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 1968ರಲ್ಲಿ ಯಜ್ಞನಾರಾಯಣ ಮಯ್ಯ ತೀರ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಸೋದರಳಿಯ ಹರಿಶ್ಚಂದ್ರ ಮಯ್ಯ ಹೋಟೆಲ್ ನಡೆಸ್ಕೊಂಡು ಹೋದ್ರು. ಆದ್ರೆ 1976ರಲ್ಲಿ ದೇಶದಲ್ಲಿ ಎಮರ್ಜೆನ್ಸಿ ಬಂದಾಗ MTRಗೆ ದೊಡ್ಡ ಪೆಟ್ಟು ಬಿತ್ತು. ಎಮರ್ಜೆನ್ಸಿ ಇದ್ದಾಗ ಸರ್ಕಾರ ರೆಸ್ಟೋರೆಂಟ್ಗಳೆಲ್ಲ ಆಹಾರದ ಬೆಲೆ ಇಳಿಸಬೇಕು ಅಂತ ಆದೇಶ ಹೊರಡಿಸ್ತು. ಎಲ್ಲ ರೆಸ್ಟೋರೆಂಟ್ಗಳಿಗೂ ಕಷ್ಟ ಆಯ್ತು. ಆದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಅದೇ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ MTR ಇತ್ತಲ್ಲ, ಅವ್ರಿಗೆ ಆಗ್ಲಿಲ್ಲ, ಬಹಳ ಕಷ್ಟ ಆಯ್ತು. ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಪ್ರತಿದಿನ ಇವತ್ತಿಷ್ಟು ಹಣ ಲಾಸ್ ಆಗಿದೆ ಅಂತ ಬೋರ್ಡ್ ಹಾಕ್ತಾ ಇದ್ರಂತೆ. ಹೋಟೆಲ್ ಕಂಪ್ಲೀಟ್ ಆಗಿ ಲಾಸ್ ಮಾಡಿಕೊಂಡು ಬಾಗಿಲು ಹಾಕೋವರೆಗೂ ಇದೇ ಟ್ರೆಂಡ್ ಇತ್ತು. ಆ ರೀತಿ ಹೋಟೆಲ್ ಬಂದ್ ಆದಾಗಲೇ ಕಂಪನಿ ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ಗೆ ಇಳಿದಿತ್ತು. ಅದೃಷ್ಟಕ್ಕೆ ಆ ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ ಕ್ಲಿಕ್ ಆಗೋಯ್ತು. ಎಮರ್ಜೆನ್ಸಿ ಮುಗಿದ ಮೇಲೆ ಹೋಟೆಲ್ ಕೂಡ ಮತ್ತೆ ಶುರುವಾಯಿತು. ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ ಸಪರೇಟ್ ಆಗಿ ಬೆಳ್ಕೊಂಡು ಹೋಯಿತು. 2 ಬಿಸ್ನೆಸ್ ಸಪರೇಟ್ ಆದವು. ಇವತ್ತು ಬೆಂಗಳೂರು, ಮೈಸೂರು, ಉಡುಪಿ, ಸಿಂಗಪೂರ್, ದುಬೈ, ಕೌಲಾಲಂಪುರ್, ಲಂಡನ್, ಸಿಯಾಟಲ್, ಕಾಠ್ಮಂಡು, ಟೊರಾಂಟೋದಲ್ಲಿ MTR ರೆಸ್ಟೋರೆಂಟ್ಸ್ ಇವೆ. ದೊಡ್ಡ ರೆಸ್ಟೋರೆಂಟ್ ಚೈನ್ ಆಗಿ ಬೆಳೀತಾ ಇದೆ. ಇನ್ನೊಂದು ಕಡೆ ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ನಲ್ಲಿ ಇಡ್ಲಿ, ದೋಸೆ ಹಿಟ್ಟಿನಿಂದ ಸಾಂಬಾರ ಪದಾರ್ಥ, ಮಿಕ್ಸರ್ಗಳು, ಉಪ್ಪಿನಕಾಯಿಯಿಂದ ಹಿಡಿದು ಐಸ್ ಕ್ರೀಮ್ ವರೆಗೆ MTR ಫುಡ್ಸ್ನವರು ಪ್ರಾಡಕ್ಟ್ ಇನೋವೇಷನ್ ಮತ್ತು ಡೈವರ್ಸಿಟಿ ಕಡೆಗೆ ಗಮನ ಕೊಡ್ತಾ ಹೋದ್ರು. ಆಗಲೇ ಹೇಳಿದ ಹಾಗೆ 2007ರಲ್ಲಿ ನಾರ್ವೆನ ಓರ್ಕ್ಲಾ ಅನ್ನೋ ಕಂಪನಿಗೆ ಸೇಲ್ ಆಗಿ ಈಗ ವಾಪಸ್ ITCಗೆ ಸೇಲ್ ಆಗ್ತಾ ಇದೆ. ಇದರ ಉಸ್ತುವಾರಿ ವಹಿಸಿಕೊಂಡಿದ್ದ ಸದಾನಂದ ಮಯ್ಯ 2007ರಲ್ಲಿ ಕಂಪನಿ ಮಾರಿದ ಮೇಲೆ ಮಯ್ಯಾಸ್ ಅನ್ನೋ ಸಪರೇಟ್ ಕಂಪನಿಯನ್ನ ಶುರು ಮಾಡಿದ್ರು. ಮಯ್ಯಾಸ್ ರೆಸ್ಟೋರೆಂಟ್ ಕೂಡ ಇದೆ, ಅವ್ರದ್ದು ಕೂಡ ಎಲ್ಲಾ ಪ್ರಾಡಕ್ಟ್ಸ್ ಇದಾವೆ ಎಲ್ಲವೂ ಕೂಡ. ಆದ್ರೆ 2019ರಲ್ಲಿ ಮಯ್ಯಾಸ್ ಲಾಸ್ ಆಗಿ ಬೆಂಗಳೂರಿನ ಆಕಾಶಿಕಾ ಅನ್ನೋ ಕಂಪನಿಗೆ ಆ ಬ್ರ್ಯಾಂಡ್ ಸೇಲ್ ಆಗಿದೆ. ITCಗೆ ಸೌತ್ ಮಾರ್ಕೆಟ್. ಎಸ್ ಸ್ನೇಹಿತರೆ, ಇಲ್ಲಿ ITC ಬಗ್ಗೆನೂ ಹೇಳಬೇಕು. ಆಗಲೇ ಹೇಳಿದ ಹಾಗೆ ಭಾರತದ ಟಾಪ್ FMCG ಕಂಪನಿಗಳಲ್ಲೊಂದು. ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಯೂನಿಲಿವರ್ ಬಿಟ್ರೆ ನಂಬರ್ 2 ನಲ್ಲಿದೆ. ಈಗ ಆಲ್ರೆಡಿ ಆಶೀರ್ವಾದ್ ಮತ್ತು ಸನ್ರೈಸ್ ಕಂಪನಿಗಳ ಮೂಲಕ ಉತ್ತರ ಭಾರತದಲ್ಲಿ ಸ್ಪೈಸ್ ಅಂದ್ರೆ ಸಾಂಬಾರ ಪದಾರ್ಥಗಳ ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡ್ತಾ ಇದೆ. ಆದ್ರೆ ಇಡೀ ಜಗತ್ತಿಗೆ ಸ್ಪೈಸಸ್ ಸಪ್ಲೈ ಮಾಡೋ ದಕ್ಷಿಣ ಭಾರತದಲ್ಲಿ ITCಗೆ ಅಷ್ಟೊಂದು ಎಂಟ್ರಿ ಸಿಕ್ಕಿರಲಿಲ್ಲ. ಈ ಸ್ಪೇಸ್ನಲ್ಲಿ, ಸಾಂಬಾರ ಪದಾರ್ಥಗಳ ಸ್ಪೇಸ್ನಲ್ಲಿ. ಯಾಕಂದರೆ MTR ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಂಧ್ರ, ತೆಲಂಗಾಣದಲ್ಲೂ ಸಿಕ್ಕಾಪಟ್ಟೆ ಫೇಮಸ್. ಕೇರಳ, ತಮಿಳುನಾಡಿನಲ್ಲಿ ಈಸ್ಟರ್ನ್ ಮಸಾಲಾ ಪಾಪ್ಯುಲರ್. ಈ 2 ಕಂಪನಿಗಳು ಓರ್ಕ್ಲಾ ಗ್ರೂಪ್ಸ್ನ ದಕ್ಷಿಣ ಭಾರತದ 80% ಆದಾಯದ ಮೂಲ. MTR ಅಂತೂ ಗಲ್ಫ್ ರಾಷ್ಟ್ರಗಳು, ಸಿಂಗಪೂರ್, ಉತ್ತರ ಅಮೆರಿಕ, ಜಪಾನ್ನಲ್ಲೂ ಮಾರ್ಕೆಟ್ ಹೊಂದಿದೆ. ಇದೇ ಕಾರಣಕ್ಕೆ ಈ 2 ಮೇಜರ್ ಪ್ಲೇಯರ್ಗಳನ್ನೇ ತೆಕ್ಕಿಗೆ ಹಾಕೊಳ್ಳೋಕೆ ITC ಮುಂದಾಗಿದೆ. ಇದೇ ಟೈಮ್ನಲ್ಲಿ ಓರ್ಕ್ಲಾ ಗ್ರೂಪ್ಸ್ ಕೂಡ 2 ಕಂಪನಿ ಕೈ ಬಿಡೋ ಪ್ಲಾನ್ನಲ್ಲಿತ್ತು. ಮೊದಲು IPO ಇಶ್ಯೂ ಮಾಡೋಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಈಗಿನ ಮಾರ್ಕೆಟ್ ಕಂಡೀಷನ್ನಲ್ಲಿ IPO ಇಶ್ಯೂ ಮಾಡೋದಕ್ಕಿಂತ ಕಂಪನಿಗಳನ್ನು ಕಂಪ್ಲೀಟ್ ಆಗಿ ಅಥವಾ ಮೇಜರ್ ಶೇರನ್ನು ಮಾರೋದೇ ಬೆಸ್ಟ್ ಅಂತ ಈ ನಿರ್ಧಾರ ತಗೊಳ್ತಿರೋ ವಿಶ್ಲೇಷಣೆಗಳಿವೆ. ಇನ್ನು ಓವರಾಲ್ ಭಾರತದ ಸ್ಪೈಸ್ ಮಾರ್ಕೆಟ್ ವಿಚಾರಕ್ಕೆ ಬಂದರೆ 2024ರಲ್ಲೇ ಭಾರತದ ಸ್ಪೈಸ್ ಮಾರ್ಕೆಟ್ 2 ಲಕ್ಷ ಕೋಟಿ ರೂಪಾಯಿನಷ್ಟಿತ್ತು. 2033ರ ಹೊತ್ತಿಗೆ 10.56% CAGRನಲ್ಲಿ ಬೆಳೆದು 5.13 ಲಕ್ಷ ಕೋಟಿ ರೂಪಾಯಿಗೆ ತಲುಪುತ್ತೆ ಅಂತ ಐಮಾರ್ಕ್ ಗ್ರೂಪ್ ರಿಸರ್ಚ್ ಹೇಳಿದೆ. ಅಲ್ಲದೆ ಈಗಿನ ಸ್ಪೈಸ್ ಮಾರ್ಕೆಟ್ನಲ್ಲಿ 1/3 ಸ್ಪೈಸಸ್ ಮಾತ್ರ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಮಾರಾಟ ಆಗ್ತಿವೆ. ಅಂದರೆ ಬ್ರ್ಯಾಂಡ್ಗಳ ಮೂಲಕ ಸಾಂಬಾರ ಪದಾರ್ಥ ಸೇಲ್ ಆಗ್ತಿರೋದು 33% ಮಾತ್ರ. ಮಿಕ್ಕಿದ್ದು ಅನ್ಆರ್ಗನೈಸ್ಡ್ ಸೆಕ್ಟರ್. ಸೊ ಮುಂದಿನ 5 ವರ್ಷಗಳಲ್ಲಿ ಮಾರ್ಕೆಟ್ ಇನ್ನಷ್ಟು ಆರ್ಗನೈಸ್ ಆಗೋ ನಿರೀಕ್ಷೆ ಇರೋದ್ರಿಂದ FMCG ಕಂಪನಿಗಳು ಲೋಕಲ್ ಪ್ಲೇಯರ್ಸ್ ಮೇಲೆ ಕಣ್ಣು ಹಾಕಿವೆ. 2 ವರ್ಷಗಳ ಹಿಂದೆ ಇನ್ನೊಂದು FMCG ಮೇಜರ್ ಡಾಬರ್ ಬಾದ್ಶಾ ಮಸಾಲಾ ಕಂಪನಿಯಲ್ಲಿ ಮೇಜರ್ ಶೇರ್ ತಗೊಂಡಿತ್ತು. ಅದಕ್ಕಿಂತ ಹಿಂದೆ ITC ಸನ್ರೈಸ್ ಅಕ್ವೈರ್ ಮಾಡಿಕೊಂಡಿತ್ತು. ಈಗ MTR ಈಸ್ಟರ್ನ್ ಸರದಿ. ಈ ಬ್ರ್ಯಾಂಡ್ಗಳ ಮುಖಾಂತರ ITC ಹಲವು ರಾಜ್ಯಗಳಲ್ಲಿ ಎವರೆಸ್ಟ್ ಹಾಗೂ MDH ಮೇಲೆ ಯುದ್ಧ ಸಾರೋಕೆ ಮುಂದಾಗಿದೆ. ಸ್ನೇಹಿತರೆ, ಈ ಸ್ಟೋರಿ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.